ಸಂತ ಕವಿ ಕನಕದಾಸರ ಭಾವಚಿತ್ರಕ್ಕೆ ಪ್ರೀತಿ ವಿಶ್ವಾಸವನ್ನು ಅಭಿನಂದನೆಯನ್ನ ತೋರಿಸೋಣ. ಹಿಂದೆ ಬನ್ನಿ ಸರ್, ಬನ್ನಿ ಸ್ಟೇಜ್ ಮೇಲೆ ಬಿಡಬಾರ್ದು ಹಂಚಿಲ್ಲ ಹೇಳ್ಬೋರೆ ಪ್ರಭಾವತೆ ಈ ಸೈಡ್ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹಿಂದೆ ಬನ್ನಿ, ಹಿಂದೆ ಬಣ್ಣ, ಇದಕ್ಕೆ ಬನ್ನಿ. ಕನಕ ಜ್ಞಾನ ಜ್ಯೋತಿಯನ್ನ ಬೆಳಗುವ ಮೂಲಕ ಕನಕ ಚೇತನ ಪ್ರಕ್ಷಿಪ್ತ ನಿಧಾನಿಗಾಗಿ ಸರ್, ನಿಧಾನಿಗಾಗಿ ಎಲ್ರೂ ಒಂದು ನಿಮಿಷ ಹಿಂದಕ್ಕೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದಕ್ಕೆ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದೆ ಬನ್ನಿ ಸರ್, ಹಿಂದೆ ಹಾಕಿ ಸೂರ್ಯ ಹಾಕಿ. ಇನ್ನು ಮುಂದೆ ಕನಕಶ್ರೀ ಸ್ಮರಣ ಸಂಚಿಕೆ ಬಿಡುಗಡೆಗೆ ನಮ್ಮ ಕಾರ್ಯಕ್ರಮ ಸಿದ್ಧರಾಗಬೇಕು. ಈ ಒಂದು ಸಮಾಜದ ಒಂದು ಕಾರ್ಯಕ್ರಮ ಅಂತಂದಾಗ ಎಷ್ಟೊಂದು ಜನ ದೂರ ಉಳಿತಾರೆ. ನಮಗೆ ದ ಟೈಮ್ ಹ್ಯಾಸ್ ಕಮ್ ಫಾರ್ ಅಸ್ ಆಸ್ ಎ ಕಮ್ಯುನಿಟಿ. ನಮ್ಮ ಸಮಾಜದವರಿಗೆ ಒಂದು ಕಾರ್ಯಕ್ರಮಗಳನ್ನು ಹೆಮ್ಮೆಯಿಂದ ಮಾಡ್ಕೊಳ್ಳುವಂಥ ಒಂದು ಈಗಲೂ ಹಿಂಜರಿಕೆ ಬೆಂಗಳೂರಲ್ಲಿ ನಿನ್ನೆನೂ ಕೂಡ ಕನಕ ಉದ್ಯಮಿಗಳು ಅಂತಂದು ಒಂದು ಕಿರಿದಾದ ಒಂದು ಫಂಕ್ಷನ್ ಮಾಡಿದ್ವಿ. ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ಮಾಡಿದ್ವಿ. ಯಾಕೆ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತೀರಿ? ನಿಮ್ಮ ಇನ್ಸ್ಟಿಟ್ಯೂಷನ್ನ ಒಂದು ಜಾತಿಗೆ ಸೀಮಿತ ಮಾಡಬೇಡಿ ಅಂತಂದು. ನೀವು ದಾವಣಗೆರೆ ಅಂತ ಕಡೆ ಎಲ್ಲ ಹೋದಾಗ ಈ ಮುಂದುವರಿದ ಜಾತಿಗಳು ಅಂತಂದು ಅವ್ರು ಮಾಡ್ಕೊಂಡ್ರೆ ತಪ್ಪಲ್ಲ. ಅವರು ಭಾಳ ಹೆಮ್ಮೆಯಿಂದ ಅಬ್ಬರದ ಪ್ರಚಾರದಿಂದ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾವು ಹಿಂದುಳಿದ ಸಮಾಜಗಳು ಮಾಡ್ಕೊಂಡಾಗ ನೀವು ಮಾಡೋದು ತಪ್ಪು ಅಂತಂದು ವಿಶ್ಲೇಷಣೆ ಮಾಡ್ತಾರೆ. ಅದು ನನ್ನ ಒಪಿನಿಯನ್ನಲ್ಲಿ ತಪ್ಪು. ನೀವೆಲ್ಲ ಲೌಕಿಕವಾದನ ಓದಿದ್ರೆ ನಮ್ಮಲ್ಲೇ ಅಸೂಯೆ ಇರ್ತದೆ. ನಮ್ಮ ಬೆಳವಣಿಗೆ ಕಂಡ್ರೆ ಬೇರೆಯವ್ರಿಗೂ ಕೂಡ ಅಸೂಯೆ ಇರ್ತದೆ. ನಾವು ಹಿಂದುಳಿದ ಸಮಾಜಗಳು ಬೆಳಿಬೇಕಂದಾಗ ಬೇರೆಯವರನ್ನು ಅನುಕರಣೆ ಮಾಡ್ತೀವಿ. ನಮ್ಮಲ್ಲೇ ಇರುವ ಒಂದು ಶಕ್ತಿ, ನಮ್ಮಲ್ಲಿರುವ ಒಂದು ಸಂಸ್ಕೃತಿ ಅದನ್ನು ಅರ್ಥ ಮಾಡ್ಕೊಳ್ಳೋದಂಗೆ, ನಮ್ಮಲ್ಲಿರುವ ಒಂದು ಪೊಟೆನ್ಷಿಯಲ್ನ ಅರ್ಥ ಮಾಡ್ಕೊಳ್ಳೋದಂಗೆ ನಾವು ಬೇರೆಯವ್ರನ್ನ ಅನುಕರಣೆ ಮಾಡ್ತಾ ಇರ್ತೀವಿ. ಈಗ ಯಾವುದೇ ಅನುಕರಣೆ ಮಾಡ್ದಂಗೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ಶಕ್ತಿ ಮೇಲೆ ಬೆಳೀತಾ ಇದ್ದೀವಿ. ಈ ವರ್ಷ ಅದಕ್ಕೆ ಉತ್ತಮ ನಿದರ್ಶನ ಏನಂತಂದರೆ ನಮ್ಮ ಸಮಾಜದ ಸುಮಾರು 6 ರಿಂದ 7 ಜನ UPSC ಟಾಪರ್ಸ್ ಆಗಿರುವಂಥದ್ದು. ಇದು ಇನ್ನೆಂದೂ ಆಗಿರಲಿಲ್ಲ. ಇವತ್ತು ಇಲ್ಲಿ ಕೂತಿರೋರು ಅವರ ಸ್ವಂತ ಪರಿಶ್ರಮದಿಂದ ಆಗಿರುವಂಥದ್ದು, ಸ್ವಂತ ಪರಿಶ್ರಮದಿಂದ. ಅದಕ್ಕೆ ಸಾಧ್ಯ ಆಗಿದ್ದು ಅವ್ರಿಗೆ ಸಿಕ್ಕಂಥ ಒಳ್ಳೆ ಶಿಕ್ಷಣ, ಅವ್ರಿಗೆ ಸಿಕ್ಕಂಥ ಒಳ್ಳೆ ಮಾರ್ಗದರ್ಶನ ಹಾಗೂ ಇನ್ನರ್ ಮೋಟಿವೇಶನ್. ಇದು ಕೇವಲ ಇಲ್ಲಿಗೆ ನಿಲ್ಲಬಾರ್ದು. ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಯುವಕ ಯುವತಿಯರಿಗೆ, ಮಕ್ಕಳಿಗೆ ಈ ಒಂದು ಮಾರ್ಗದರ್ಶನ, ಈ ರೀತಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅದು ಸಿಕ್ಕಾಗ ಹೆಚ್ಚಿನ ಅಧಿಕಾರಿಗಳು, ಹೆಚ್ಚಿನ ರಾಜಕಾರಣಿಗಳು, ಹೆಚ್ಚಿನ ಉದ್ಯಮಿಗಳು ನಮ್ಮಲ್ಲಿ ಉದ್ಭವ ಆಗ್ತಾರೆ. ಅವರು ಸಮಾಜನ ಮುಂದೆ ತಗೊಂಡು ಹೋಗ್ತಾರೆ. ಆ ಒಂದು ಕಾಲ ಸನ್ನಿಹಿತ ಬಂದಿದೆ. ಇದೆಲ್ಲ ಈ ವೇದಿಕೆನೇ ಅದಕ್ಕೆ ಒಂದು ನಿದರ್ಶನ, ಎಕ್ಸಾಂಪಲ್ ಅಂತ ನಾವೆಲ್ಲ ಹೇಳ್ಬೋದು. ಸೊ ನನ್ನನ್ನು ಇಲ್ಲಿ ಕರೆಸಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಕೆಲವೊಬ್ಬರಿಗೆ ಪರಿಚಯ ಇಲ್ಲ ಯಾರು ವಿನಯ್ ಕುಮಾರ್ ಅಂದರೆ, ಮೊನ್ನೆ ದಾವಣಗೆರೆ MP ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದೆ. ನಿಮಗೆ ಕೆಲವೊಬ್ಬರಿಗೆ 2 ಐಡೆಂಟಿಟಿ ನನಗೆ. ಒಂದು ಇನ್ಸೈಡ್ಸ್ IAS ವಿನಯ್ ಕುಮಾರ್ ಅಂತಂದು, ಇನ್ನೊಂದು ದಾವಣಗೆರೆಯಲ್ಲಿ MP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ಯಾರಿಗೋ ಸೆಟ್ ಹೊಡೆದು ಎದುರಿಸಿದ ವಿನಯ್ ಕುಮಾರ್ ಅಂತಂದು ಅದು ಒಂದು ವಿಶ್ಲೇಷಣೆ ಮಾಡ್ತಾರೆ. ಸೊ ಅದರ ಮುಂದುವರಿದ ಭಾಗ ಮುಂದಿನ ದಿನದಲ್ಲಿ ನಾವು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಒಂದು ಮಹದಾಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟ್ ಇದ್ದರೆ ಖಂಡಿತವಾಗೂ ನಾವು ಬೆಳೆದು
ನಮ್ಮಂತ ಇನ್ನೂ 10 ಜನರನ್ನ ಬೆಳೆಸೋ ಸಾಮರ್ಥ್ಯ ನಮಗಿದೆ. ಯಾಕಂದ್ರೆ ಅಧಿಕಾರಿಗಳನ್ನು ಕೊಟ್ಟಿದ್ದೀವಿ. ಮುಂದಿನ ದಿನ ಬೆಳೆದು ರಾಜಕೀಯ ನಾಯಕರನ್ನು ನಾನಾಗಿ ಮೊದಲು ಮುಂದಿನ ದಿನದಲ್ಲಿ ರಾಜಕೀಯ ನಾಯಕರನ್ನು ಕೊಡೋ ಶಕ್ತಿ ನಿಮ್ಮೆಲ್ಲ ಆಶೀರ್ವಾದದಿಂದ ಸಿಗಲಿ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ. ಎಲ್ಲ ಕಡೆ ಅಷ್ಟೇ ಅಲ್ಲ, ರಾಜ್ಯದ ಹೊರಗಡೆ ಕನ್ನಡದ ಕಂಪನ್ನ ಪಸರಿರ್ತಕ್ಕಂಥ ಶ್ರೀ ಕಳಬಗೆರೆ ಮುನಿರಾಜರು. ಎಲ್ಲರೂ ಆಗುತ್ತೆ. ಸರ್ ಹಿಂದೆ ಕೂತಿರೋರಿಗೆ ಏನು ಕಾಣಿಸಲ್ಲ. ಹಾಗೆ ಶ್ರೀ ಹನುಮಂತಪ್ಪ ನಂದಿಯವರು 910ನೇ ರ್ಯಾಂಕ್ ಪಡೆದಿದ್ದಾರೆ. ಅದ್ವಿತೀಯ ಸಾಧಕರಿಗೆ ಶಾಲನ್ನ ಒದಿಸುವ ಮೂಲಕ, ನೆನಪಿನ ಕಾಣಿಕೆಯನ್ನ ನೀಡುವ ಮೂಲಕ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೇವಣ್ಣ ಸಾಹೇಬ್ರವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನವನ್ನ ಮೆರೆಯೋಣ. ಡಾಕ್ಟರ್ ರಂಗಮಂಜು, ಶ್ರೀ ಆನಂದ್ ಕುಮಾರ್, ಡಾಕ್ಟರ್ ಭಾನುಪ್ರಕಾಶ್, ಶ್ರೀ ಪಾಂಡುರಂಗ ಎಸ್ ಕಂಬಳಿಯವರು, ಶ್ರೀ ಸಂಜಯ್ ಕೌಜಲಿಗೆಯವರು. ಈ ಎಲ್ಲ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಲಿ, ತಮ್ಮ ಕುಟುಂಬಕ್ಕೆ, ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಕೀರ್ತಿಯನ್ನ ತರಲಿ. ಸಂತ ಕವಿ ಕನಕದಾಸರ ಆಶೀರ್ವಾದ ಅವರಿಗೆ ಇರಲಿ ಅಂತ ನಾವೆಲ್ಲ ತುಂಬು ಹೃದಯದಿಂದ ಹಾರೈಸೋಣ. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ. ರಾಷ್ಟ್ರ ಮಟ್ಟದಲ್ಲಿ ಲಕ್ಷಾಂತರ ಮಂದಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಭಾಗವಹಿಸ್ತಾರೆ. ಅದರಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ನಿಜವಾಗಿಯೂ ಇದೊಂದು ಅದ್ವಿತೀಯವಾದಂಥ, ಚಿರಸ್ಮರಣೀಯವಾದಂಥ ಶ್ರೀ ಬಿ ಗೋಪಾಲಕೃಷ್ಣ ಗೌಡರವರ ಸುಪುತ್ರಿಯವರು ತಮ್ಮ ತಂದೆಯ ಪರವಾಗಿ ಅಭಿನಂದನೆಯ ಸ್ವೀಕರಿಸ್ತಾ ಇದ್ದಾರೆ. ನಂತರ ಶ್ರೀ ಬಸವರಾಜ ಎಸ್ ಜಿಳೆಯವರು, KSPS, DID, KSRP ಬೆಂಗಳೂರು. ಶಿಂಗಟಲಾಗಿರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಕ್ಸಲ್ ನಿಗ್ರಹ ದಳ ಕಾರ್ಕಳ, ಶ್ರೀ KG ಸೋಮಶೇಖರ್ ಅವರು, ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್, DCP ಕೇಂದ್ರ ಕಚೇರಿ ಬೆಂಗಳೂರು. ಮುಖ್ಯಮಂತ್ರಿಗಳ ಪದಕ ಶ್ರೀ ಯಲಬುರ್ದಪ್ಪ ಮೇಟಿ, ಮುಖ್ಯ ಪೇದೆ, ನಗರ ಸಶಸ್ತ್ರ ಮೀಸಲು ಪಡೆ ಬೆಂಗಳೂರು. ಶ್ರೀ ಮೋಹನ್ ML, ಪೊಲೀಸ್ ಪೇದೆ ಕೊರಟಗೆರೆ. ಮತ್ತು ಶ್ರೀ ಚಂದ್ರಶೇಖರ್ SR, ಪೊಲೀಸ್ ಪೇದೆ, ರಾಜ್ಯ ಗುಪ್ತವಾರ್ತೆ ಬೆಂಗಳೂರು. ಈ ಎಲ್ಲ ಮಾನ್ಯರು ತಮ್ಮ ಅನುಪಮ ಸೇವೆಗಳ ಒಂದು ಪತ್ರಿಕೆಯನ್ನ 50 ವರ್ಷ ನಡೆಸ್ಕೊಂಡು ಬರೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಾನು ಪತ್ರಿಕಾ ವೃಂದದವ್ರನ್ನ ನೋಡಿದ್ದೇನೆ. ಪತ್ರಿಕೆ ಅಂತಂದ್ರೆ ಬುದ್ಧಿ, ಆ ಒಂದು ಕಮಿಟ್ಮೆಂಟು. ಆದರೆ ಅಷ್ಟೇ ವಿಭಿನ್ನ ಏನಂತಂದ್ರೆ, ವಿಚಿತ್ರ ಏನಂತಂದ್ರೆ, ಹಣ ಅಷ್ಟು ಇರೋದಿಲ್ಲ. ಆದರೂ ಅವರು 50 ವರ್ಷಗಳ ಕಾಲ ಈ ಕನಕ ಪತ್ರಿಕೆಯನ್ನ ಬಹಳ ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದನ್ನ ಇವತ್ತುವರೆಗೂ ಯಾವುದು ಹಣಕಾಸಿನ ಇಚ್ಛೆ ಇಲ್ಲದೆ ಇವತ್ತುವರೆಗೂ ನಡೆಸ್ಕೊಂಬಂದು ಇಡೀ ಸಮಾಜದಲ್ಲಿ ಇವತ್ತು ಸಾಧಕರನ್ನ ಕರೆದು ಇವತ್ತು ಅಭಿನಂದಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಬಹಳ ದೊಡ್ಡ ಒಂದು ಶ್ಲಾಘನೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ಇವತ್ತು ನನ್ನ ಕೈಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ದೇವಿ ಅಹಲ್ಯಾಬಾಯಿ ಹೋಳ್ಕರ್.
ನಾನು ಹೆಣ್ಣು ಮಗಳಾಗಿ, ಸಮಾಜದ ಹೆಣ್ಣು ಮಗಳಾಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಎರಡೇ ವಾಕ್ಯಗಳನ್ನು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾವತ್ತೂ ಒಂದು ಹೆಣ್ಣಿಗೆ ಅಷ್ಟು ಸುಲಭವಾಗಿ ನಾಯಕತ್ವ ಸಿಗೋದೇ ಇಲ್ಲ. ಇವತ್ತು ನೀವೆಲ್ಲ ಟಿವಿನಲ್ಲಿ ವೈರಲ್ ಆಗಿದ್ದು ಒಂದು ವಿಡಿಯೋ ನೋಡಿದ್ರಿ. 9ನೇ ಕ್ಲಾಸ್ ಮಗು ನಾನು ಓದ್ತೀನಿ ಅಂತ ಅಂದ್ರೂ ತಾಯಿ ತಂದೆ ಅವಳನ್ನ ಕೆಳಗಡೆ ಹಾಕಿ ಕತ್ತಿಸಿ ಒಬ್ಬನ ನೀನು ತಾಲಿ ಕಟ್ಟು ಅಂತ ಬೆನ್ನಿಂದೆ ಬಿದ್ದಂತ ಇವತ್ತಿನ ಕಾಲದಲ್ಲೂ ಸಹ ತನ್ನ ಅಸ್ತಿತ್ವಕ್ಕೆ ಹೋರಾಡ್ತಾ ಇರುವಂತ ಪುಟ್ಟ ಹೆಣ್ಣು ಮಗಳಿಗೆ ಇವತ್ತೆಲ್ಲರೂ ಚಪ್ಪಾಳೆ ಹೊಡಿಬೇಕು. ಕಡೆವರೆಗೂ ಅವಳು ತಾಲಿ ಕಟ್ಟಿಸ್ಕೊಳ್ಳೋದಿಲ್ಲ. ಇವತ್ತು ಬಾಲಮಂದಿರದಲ್ಲಿ ಇದ್ದಾಳೆ, 5 ಜನ ಅರೆಸ್ಟ್ ಆಗಿದ್ದಾರೆ. ಅಂತ ಒಂದು ಸನ್ನಿವೇಶ. ನಾವು ಇದೇ ಮಾರೇನಹಳ್ಳಿಯಲ್ಲಿ ಹುಟ್ಟಿದಂತ ಮಗಳು. ಅವತ್ತಿನ ಕಾಲಕ್ಕೆ ನಮ್ಮೂರಲ್ಲೂ ವಿದ್ಯೆ ಇಲ್ಲ. ಋತುಮತಿ ನಂತರ 4-5 ವರ್ಷ ಹೆಣ್ಣು ಮಗಳನ್ನ ಮದುವೆ ಮಾಡಿಬಿಡ್ತಿದ್ರು. ನಮ್ಮ ತಂದೆ ಡಿ ಕೃಷ್ಣಪ್ಪ ವಿಜಯನಗರ ಮಾರೇನಹಳ್ಳಿಯಲ್ಲಿ ಇದ್ದವರು. ಇಡೀ ಊರಿಗೆ ನನ್ನ ಮಗಳನ್ನ ನಾನು ಓದಿಸ್ತೀನಿ, ಅವಳನ್ನ ಮದುವೆ ಮಾಡೋದಿಲ್ಲ ಅಂತ ಹೇಳಿ ನನ್ನನ್ನು ಓದಿಸಿದ್ರು. ಇಡೀ ಊರಿಗೆ ನಾನು ಮೊದಲನೇ ವಿದ್ಯಾವಂತೆ ಮತ್ತೆ ಮೊದಲನೇ ಡಾಕ್ಟ್ರು. ನನ್ನ ನೋಡ್ಲಿಕ್ಕೆ ನನ್ನ ತಂದೆ ಇಲ್ಲದೆ ಹೋದ್ರು ನನ್ನ ತಂದೆ ಸಮಕಾಲೀನರಾದಂಥ ರಾಜಣ್ಣ ಅವ್ರು ಬಂದಿದ್ದಾರೆ. ರಾಜಣ್ಣ ನೀವು ಎದೊಳ್ಬೇಕು. ಯಾಕೆಂದ್ರೆ ಒಂದು ಮಗಳಿಗೆ ತಂದೆ ಬಹಳ ಇಂಪಾರ್ಟೆಂಟು. ತಂದೆ ಯಾವಾಗಲೂ ಮಗಳಿಗೆ ಒಂದು ಶಕ್ತಿಯನ್ನ ತುಂಬ್ತಾರೆ. ತಾಯಿ ಮಮತೆಯನ್ನ ಕೊಟ್ರೆ ತಂದೆ ಬದುಕನ್ನ ಕಟ್ಕೊಡ್ತಾರೆ. ಇವತ್ತು ನನ್ನ ತಂದೆ ಇಲ್ದಿದ್ರು ನನ್ನ ತಂದೆ ಸಮಾನರಾದಂಥ ರಾಜಣ್ಣವರಿದ್ದಾರೆ. ಅವರಲ್ಲಿ ನಾನು ನನ್ನ ತಂದೆಯನ್ನ ನೋಡ್ತೇನೆ. ಅಹಲ್ಯಾಬಾಯಿ ಹೋಳ್ಕರ್ ನೊಂದವರಲ್ಲಿ ದೇವರನ್ನ ಕಂಡೋಳು. ಅಹಲ್ಯಾಬಾಯಿ ಹೋಳ್ಕರ್ 28 ವರ್ಷ ರಾಜ್ಯಭಾರ ಮಾಡಿದ್ರು. ಯಾರು ದಂಡೆತ್ತಿ ಬರಲಿಲ್ಲ. ಅದು ಗಂಡ ಸತ್ತಾಗ, ಮಗ ಸತ್ತಾಗ ಅವಳಿಗೆ ರಾಜಮಾತೆ ಸ್ಥಾನ ಸಿಗತ್ತೆ. ಹಾಗಾಗಿ ಈ ಸಮಾಜದ ಯಾವುದೇ ಒಂದು ಹೆಣ್ಣು ಮಗಳು ನಾಯಕತ್ವದಲ್ಲಿ ಬಂದಾಗ ಅವಳಿಗೆ ಆಶೀರ್ವಾದ ಮಾಡಿ. ಅಹಲ್ಯಾಬಾಯಿ ಹೋಳ್ಕರ್ ಆಚರಣೆ ಅವಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಅಂತ ಹೇಳ್ತಾ ಕನಕ ಈ 50 ವರ್ಷದ ಮಹೋತ್ಸವವನ್ನ ಆಚರಿಸಿದಂತ ಲಕ್ಷ್ಮೀಕಾಂತ್ ಮತ್ತೆ ನಿಮ್ಮ ಇಡೀ ತಂಡ, ನಿಮ್ಮ ಮನೆಯವರು ಇಲ್ಲಿ ಬನ್ನಿ. ತಾಯಿ ಇದರ, ಯಾಕೆಂದ್ರೆ ಅವರು ಇಲ್ಲದೆ ಇದ್ರೆ ಲಕ್ಷ್ಮೀಕಾಂತ್ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಡೀ ಆ ಕುಟುಂಬಕ್ಕೆ ನಮ್ಮೆಲ್ಲರ ಒಂದು ಧನ್ಯವಾದಗಳು ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾಧ್ಯಮ ಕ್ಷೇತ್ರ, ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮ ಅನನ್ಯ ಅಪರೂಪದ ಸೇವೆಗಾಗಿ ಕನಕ ಚೇತನ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸಾಂಬ ಸದಾಶಿವ ರೆಡ್ಡಿಯವರು, ಶ್ರೀ MS ಮಣಿಯವರು, ಶ್ರೀಮತಿ ಲಕ್ಷ್ಮಿಯವರು, ಶ್ರೀ ಮಲ್ಲಿಕಾರ್ಜುನ ಬಿರಾದಾರ ಅವರು ಜನಪ್ರಿಯರು. ಸಂಪಾದಕರು ರಾಮ್ಕಿ ವಾಯ್ಸ್ ಹೊಸದುರ್ಗ. ಈ ಒಂದು ಎಲ್ಲ ವರ್ಟಿಕಲ್ ಅಲ್ಲಿ ಮತ್ತೆ ಎಲ್ಲ ಸೆಕ್ಟರ್ಸ್ ಅಲ್ಲಿ ಏನ್ ಗುರುತಿಸಿ ಒಂದು 50 ಜನ ಒಂದು ಆನರ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಇದೇ 2ನೇ ವೇದಿಕೆ ನಮ್ಮ ಸಮುದಾಯದಿಂದ ಒಂದು ಆನರ್ ಮಾಡ್ತಾ ಇರೋದು. ಫಸ್ಟ್ ಆನರ್ ಇದು ನನಗೆ 281ನೇ ದಿನಕ್ಕೆ ಆನರ್ ಮಾಡಿದ್ರು. ಅಧ್ಯಕ್ಷ ಆದ ನಂತರ ತುಂಬಾ ಕಷ್ಟದಲ್ಲಿ ಯಾವುದೇ ತರ ಕ್ಯಾಸ್ಟ್ ಆಗಲಿ ರಿಲಿಜನ್ ಆಗಲಿ ಒಂದು ಹಾರ್ಡ್ ವರ್ಕ್ ಇಂದ, ಆನೆಸ್ಟ್ ಇಂದ, ಸಿನ್ಸಿಯರಿಟಿಯಿಂದ ವರ್ಗಾಲಿಕ್ ಪರ್ಸನ್ ಆಗಿ ಗುರುತಿಸಿ ನಮ್ಮ ಪೀಣ್ಯ ಕೈಗಾರಿಕಾ ವಲಯದಿಂದ ಒಂದು ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ರಿಯಲಿ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಮೈಸೆಲ್ಫ್. ಯಾಕಂದ್ರೆ 46ನೇ ಅಧ್ಯಕ್ಷನಾಗಿ, ಮೊದಲನೇ ಅಧ್ಯಕ್ಷನಾಗಿ ಎಷ್ಟೇ ಅವಮಾನ ಆದ್ರೂ ಸಮುದಾಯಕ್ಕೆ ಒಂದು ಅಧ್ಯಕ್ಷ ಸ್ಥಾನ ಕೊಡಬೇಕು, ಅಲ್ಲೂ ಒಂದು ನಮ್ಮ ಫೋಟೋ ಇರಬೇಕು ಅಂತ ಒಂದು ಗುರುತಿಸಕ್ಕೆ ಒಂದು ಕಷ್ಟ ಆದರೂ ಕೂಡ, ಒಂದು ಕಣ್ಣೀರು ಹಾಕೊಂಡ್ರು ಕೂಡ ಆ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಇಯರ್ ಐ ಹ್ಯಾವ್ ಶೋನ್ ಫಾರ್ ಎವರ್ ಇನ್ ದ 47 ಇಯರ್ಸ್. ಹಾಗೆ ನಮ್ಮ ಸಮುದಾಯದ ಎಲೆಕ್ಟೆಡ್ ಮೆಂಬರ್ಸ್ ಆಗಿ ಬಂದಿರುವಂಥ ನಮ್ಮ ಬೀರಪ್ಪ ಅವರು ಇದ್ದಾರೆ, ಹಾಗೆ ಚಂದ್ರು ಇದ್ದಾರೆ, ರಮೇಶ್ ಅವರು ಇದ್ದಾರೆ. ಹಾಗೆ ಸ್ಟೇಟ್ ಬಾಡಿಗೆ ಕಮಿಟಿ ಮೆಂಬರ್ ನಮ್ಮ ಕಾಸ್ಯ ಅಂತ ಇದೆ, ಪ್ರಪ್ರಪನ ಮಹಿಳೆಯಾಗಿ ಉಷಾರಾಣಿ ಅವರು ಬಂದಿದ್ದಾರೆ. ಅವರ ಫಸ್ಟ್ ಲೇಡಿ ಟು ಬಿಕಮ್ ದ ಸ್ಟೇಟ್ ಮೆಂಬರ್.
ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 13,000 ಇಂಡಸ್ಟ್ರೀಸ್ ಇದೆ, 13 ಲಕ್ಷ ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಟೈಮ್ ನಮ್ಮ ಸ್ವಾಮಿಗಳನ್ನ ಕರೆಸ್ಬೇಕು ಸಂಘಕ್ಕೆ ಅಂತ ಗುರುವಂದನ ಕಾರ್ಯಕ್ರಮ ಏಪ್ರಿಲ್ 2ನೇ ತಾರೀಕು ಇದ್ವಿ. ಅದೇನೋ ಅದೃಷ್ಟ ನಮ್ಮ ಸ್ವಾಮಿಗಳಿಗೂ ಕೂಡ ಅವತ್ತೇ ಡಾಕ್ಟರೇಟ್ ಸಿಕ್ಕಿದೆ. ಅವತ್ತಿನ ದಿನ ಅವ್ರ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಆದರೆ ಒಂದು ವಿಡಿಯೋ ಮುಖಾಂತರದಲ್ಲಿ ನಮ್ಮ ಸಂಘದಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಇವತ್ತು ನಮ್ಮ ಸಮಾಜದ ಸ್ವಾಮಿಗಳದ್ದು ಕೂಡ ಒಂದು ಫೋಟೋ ಇಟ್ಟಿದ್ದೀವಿ ನಾವು ನಮ್ಮ ಪೀಣ್ಯ ಕೈಗಾರಿಕಾ ಸಂಘದಲ್ಲಿ. ಸಿದ್ಧಗಂಗಾ ಸ್ವಾಮಿಗಳನ್ನು ಕರೆದಿದ್ವಿ, ಮತ್ತೆ ನಿರ್ಮಲಾನಂದ ಸ್ವಾಮಿಗಳಿಗೂ ಕರೆದಿದ್ವಿ, ಜೈನ ಸ್ವಾಮಿಗಳು ಕರೆದ್ವಿ, ಎಲ್ಲ ವರ್ಗದವ್ರನ್ನ ಕರೆದಿ ಪ್ರಪ್ರಥಮ ಬಾರಿಗೆ ಗುರುವಂದನ ಕಾರ್ಯಕ್ರಮ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಿದ್ವಿ. ಸ್ವಾಮಿಗಳು ಕರೆದಿ ಮಿಡ್ ನೈಟಲ್ಲಿ ಬರ್ತಾ ಆನ್ ದಿ ವೆಹಿಕಲ್ ನಮ್ಮ ಕಿರಣ್ ಅವರಿದ್ದಾರೆ. ಅವತ್ತಿನ ದಿನ ನಮ್ಮ ಉಷಾರಾಣಿಯವರು ನಾವು ಒಟ್ಟು 27 ಜನ ಕೈಗಾರಿಕಾ ಉದ್ಯಮಿಗಳನ್ನ ಗ್ರೂಪ್ ಮಾಡಿದ್ವಿ. 27 ಜನ. ಅಲ್ಲಿವರೆಗೂ ಯಾರ್ಯಾರು ಏನೇನಂತ ಗೊತ್ತಿರಲಿಲ್ಲ. ಅವತ್ತು ಜಸ್ಟ್ ಸ್ಟಾರ್ಟ್ ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಮನೋಹರ್ ಅವರು ತುಂಬ ಅದಕ್ಕೆ ಸಪೋರ್ಟಿಂಗ್ ಆಗಿದ್ರು. ಆಮೇಲೆ ಡಾಕ್ಟ್ರೇಟ್ಗೆ ಬಂದಿದ್ದಂಥ ಸ್ವಾಮಿಗಳಿಗೂ ಕೂಡ ಅಭಿನಂದನಾ ಪತ್ರ ಒಂದು ಫ್ರೇಮ್ ಹಾಕಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಂತಂದಿದ್ವಿ. ಇವತ್ತು ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನಮ್ಮ ಕೈಗಾರಿಕಾ ವಲಯದಲ್ಲೂ ಕೂಡ ಜವಾಬ್ದಾರಿ ಕೊಟ್ಟರೆ ನಾನು ಕೈಗಾರಿಕಾ ವಲಯದ ನಾಯಕತ್ವ ತಗೊಂಡು, ಯಾಕಂದರೆ ಕೈಗಾರಿಕಾ ಸೃಷ್ಟಿ ಮಾಡ್ತೀವಿ. ಒಂದು ಗೌರ್ಮೆಂಟ್ ಒಂದು ಕೆಲಸ ಕೊಡೋದ ಇಲ್ಲದೆ ಇರೋ ಪರಿಸ್ಥಿತಿಲಿ ನಮ್ಮ ಸಣ್ಣ ಕೈಗಾರಿಕೆಗಳು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆ ಪ್ರದೇಶದಲ್ಲಿ ಕೈಗಾರಿಕೆಗಳ ಉದ್ಯಮಿಗಳಾಗಿ ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಅದರಲ್ಲ ಜೊತೆಗೆ ಎಕನಾಮಿಕ್ ಗ್ರೋತ್ಗೂ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ ಎಕನಾಮಿಕ್ ಗ್ರೋತ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಾಗಿರ್ಬೋದು. ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶ ಒಂದರಲ್ಲೇ 8,000 ಕೋಟಿ ನಾವು ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ. ಹಾಗೆ 350 crores ESI ಕಾಂಟ್ರಿಬ್ಯೂಷನ್ ಇದೆ, 150 crores ಪ್ರಾಪರ್ಟಿ ಟ್ಯಾಕ್ಸ್ ಮುಖಾಂತರ ಕಟ್ತೀವಿ, 500 crores ಬೆಸ್ಕಾಮ್ಗೆ. ಇದೆಲ್ಲ ಆಗ್ತಾ ಇರೋದೇನೆಂದರೆ ನಮ್ಮ ಉದ್ಯಮಿದಾರರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಆಮೇಲೆ ಕೈಗಾರಿಕೆ ನಡೆಸೋದಕ್ಕೆ ನಿಮ್ಮ ಮಕ್ಕಳನ್ನ ಮುಂದೆ ತನ್ನಿ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವುಮೆನ್ ಸೆಲ್ ಓಪನ್ ಮಾಡಿದ್ದೀವಿ ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಅಲ್ಲಿ. PIA ಇಂಟರ್ನ್ಯಾಷನಲ್ ವುಮೆನ್ ಎಂಟರ್ಪ್ರಿನರ್ಸ್ ಅಲ್ಲಿ ಮಹಿಳೆಯರನ್ನ ಬಯೋಗ್ರಫಿ ರಿಲೀಸ್ ಮಾಡಿದ್ದೀವಿ ಮೇಡಮ್. ಮಹಿಳೆ ಬಯೋಗ್ರಫಿ 70 ಜನ ಮಹಿಳೆ ಒಂದು ಬಯೋಗ್ರಫಿ ರಿಲೀಸ್ ಮಾಡಿ ಯೂಟ್ಯೂಬ್ ಚಾನಲ್ಲಿ ಪೀಣ್ಯ ವುಮೆನ್ ಎಂಟರ್ಪ್ರಿನರ್ಸ್ ಅಂತ ನೀವು ಹೊಡೀರಿ, ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಅವ್ರು ಕಷ್ಟಪಟ್ಟಿದ್ದಂಥ ಮತ್ತು ಎಲ್ಲ ಮಹಿಳೆಯರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಾಡೋ ಅಂಥ ಕೆಲಸ ಮಹಿಳೆಯರನ್ನ ಗುರುತಿಸಿದ್ದೀನಿ. ಇವತ್ತು ಹೆಮ್ಮೆ ಆಗಿ ಪ್ರತಿಯೊಬ್ಬರು ಮಹಿಳೆ ಒಂದು ನಮ್ಮ ಸಂಘದಲ್ಲಿ ಪ್ರೆಸಿಡೆಂಟ್ಗೆ ಪ್ರಿವಿಲೇಜ್ ಇದೆ. ವಿತೌಟ್ ಎಲೆಕ್ಷನ್ 2 ವುಮೆನ್ಸ್ನ ನಾವು ಸೆಲೆಕ್ಟ್ ಮಾಡೋವಂಥದ್ದು. ಇವತ್ತಿನ ದಿನ ಮಹಿಳೆಯರು ಕ್ಯೂ ನಿಂತಿದ್ದಾರೆ, ನಾನು ಬಂದು ಕೆಲಸ ಮಾಡ್ತೀನಿ ಅಂತ. ಆ ಒಂದು ದೃಷ್ಟಿಯಲ್ಲಿ ಮಹಿಳೆಯರಿಗೂ ಕೊಟ್ಟಿದ್ದೀನಿ. ಒಂದು ಮಾಡೋಕ್ಕಾಗದೇ ಇರೋ ಕೆಲಸ ಏನಂದರೆ ಸೆಕೆಂಡ್ ಜನ್ರೇಷನ್ಗೆ ಒಂದು ಆನರ್ ಮಾಡಬೇಕು. ಸೆಕೆಂಡ್ ಜನ್ರೇಷನ್ ಎಂಟರ್ಪ್ರಿನರ್ಸು ಯಾರೆಲ್ಲ ಇದ್ದಾರೆ, ಅವರ ತಂದೆ ತಾಯಿ ನಡೆಸ್ತಾ ಇರೋವಂಥ ಇಂಡಸ್ಟ್ರೀಸು. ಹಾಗಾಗಿ ಅಣ್ಣವ್ರ ಆಸೆ ಏನಂದರೆ ನಮ್ಮ ಕೈಗಾರಿಕಾ ವಲಯ ಒಂದು ವರ್ಟಿಕಲ್ಲು ಏನು ನಮ್ಮ ಗೌಡ್ರು ಕಮ್ಯುನಿಟಿಲಿ ಫಸ್ಟ್ ಸರ್ಕಲ್ ಅಂತ ಮಾಡಿ ಇದು ಮಾಡ್ತಾ ಇದ್ದಾರೆ, ಅದು ಹೇಳ್ತಾರೆ. ಅದಕ್ಕಿಂತ ಬೆಸ್ಟ್ ಆಗಿ ನಾವು ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 21ನೇ ವರ್ಷಕ್ಕೆ ನಾನು ಇಂಡಸ್ಟ್ರಿಗೆ ಬಂದೆ, 31ನೇ ವರ್ಷಕ್ಕೆ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ನಾನು ವಾಲಂಟಿಯರ್ಗೆ ಮಾಡಿದೆ. ಒಂದು 15 ವರ್ಷದಲ್ಲಿ ಅಧ್ಯಕ್ಷ ಆಗಿದ್ದೀನಿ. ಈಗ ಕಾಸಿಯದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಗುರುತಿಸಿದ್ದಾರೆ. ಎವ್ರಿ ಡಿಸ್ಟ್ರಿಕ್ಟ್ಸ್ ನಾನು ಅಧ್ಯಕ್ಷ ಆದಮೇಲೆ ಒಂದು ರೆಕಗ್ನೈಸೇಷನ್ ತೊಗೊಂಡಿದ್ದೆ. ರೇವಣ್ಣ ಸರ್ ಏನೇ ನಾಯಕತ್ವ ಕೊಟ್ಟರು ಕೂಡ ನಿಭಾಯಿಸ್ತೀನಿ. ನಾವು ಒಂದು 27 ಜನದ ಒಂದು ಮೀಟಿಂಗ್ ಕರೀತಾ ಇದ್ದೀವಿ. ಸರಿ, ನಾವು ಬೇರೆ ಬೇರೆ ಕೆಟಗರಿಗಳೆಲ್ಲ ಮಾಡ್ತಾ ಇದ್ದೀವಿ, ಮಾಡ್ತೀವಿ, ಸಹಕಾರಿಗೂ ಮಾಡ್ತಾ ಇದ್ದೀವಿ. ಆದರೆ ಕೈಗಾರಿಕೆ ನಮ್ಮಲ್ಲಿರ್ತಕ್ಕಂಥ ಸಮಾಜದ ಕೈಗಾರಿಕೋದ್ಯಮಿಗಳ ಸಮ್ಮೇಳನ ಮಾಡಬೇಕು. ಅದಕ್ಕೆ ಸರ್ ನೀವು ಮುಂದೆ ಬಂದರೆ ಖಂಡಿತ ನಾವು ಮಾಡ್ತೀವಿ ಸರ್. ನಿಮ್ಮ ಸಹಕಾರ ಸದಾ ಇರಲಿ. ಯಾಕಂದರೆ ಸಿದ್ದರಾಮಯ್ಯ ಅವರು ನಮ್ಮ ಕಮ್ಯುನಿಟಿಲಿ ಫಸ್ಟ್ CM ಆಗಿದ್ದಾರೆ, ಇವತ್ತು 2ನೇ ಬಾರಿ ಆಗಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನೀವು ಸಹಾಯ ಮಾಡಿದ್ರೆ ಖಂಡಿತ ಪ್ಯಾಲೇಸ್ ರೋಡಲ್ಲಿ ಸಮಾವೇಶ, ಕೈಗಾರಿಕಾ ಸಮಾವೇಶ ಮಾಡೋಣ ನಮ್ಮ ಸಮುದಾಯದಲ್ಲಿ. ಥ್ಯಾಂಕ್ ಯು. ಪತ್ರಿಕೆಯ 50 ವರ್ಷದ ಸುವರ್ಣ ಮಹೋತ್ಸವಕ್ಕೆ ನನ್ನನ್ನು ಕರೆದಿದ್ದಾರೆ. ಆ ಜರ್ನಿ, ಆ ಕಷ್ಟ, ಪತ್ರಿಕಾ ವೃಂದ ಅಂದರೆ ನೋಡಲಿಕ್ಕಷ್ಟೇ ಸುಂದರ ಅಷ್ಟೇ ಕೈಗೆ ಬಂದಾಗ. ಬಟ್ ಅದರಿಂದ ಎಷ್ಟೊಂದು ಶ್ರಮ, ತ್ಯಾಗ, ಪರಿಶ್ರಮ, ಆರ್ಥಿಕತೆಯ ಒಂದು ಹಿನ್ನೆಲೆ ಎಲ್ಲವೂ ಅದರೊಟ್ಟಿಗೆ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗಿಂದ ಇವತ್ತುವರೆಗೂ ಆ ಮನೆ ಅವರೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ.
ಇಡೀ ಸಮುದಾಯ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹಾರೈಸ್ತಾ, ಮತ್ತು ಇವತ್ತು ಹಲವಾರು ಸಾಧಕರಿಗೆ ಇವತ್ತು ಸನ್ಮಾನ ಮಾಡಿದರು. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಇನ್ನೇನಾರು ಹೇಳಬೇಕಾ? ಕಲಿಯುಗದ ಕಿತ್ತೂರಾಣಿ ಚೆನ್ನಮ್ಮನಿಗೆ. ನಮ್ಮ ದೇಶದಲ್ಲಿ ಕಾನೂನಿಗೇನು ಕಡಿಮೆ ಇಲ್ಲ, ಪೊಲೀಸೂ ಭಾಳ ಸ್ಟ್ರಾಂಗ್ ಆಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ಗೆ ನಂಬರ್ 1 ಸ್ಥಾನ ಇದೆ. ಸುಮ್ಮನೆ ಕೊಡೋದಿಲ್ಲ ಯಾರೂ. ಈಗ ಪರಿವರ್ತನೆ ಆಗಬೇಕಾಗಿರೋದು ಸಮಾಜ, ಅವ್ರ ಮನಸ್ಥಿತಿ, ಅದು ಬಹಳ ಇಂಪಾರ್ಟೆಂಟ್. ಯಾವತ್ತು ನಾವು ಬದಲಾಗ್ತೀವಿ ಅವತ್ತು ಕಾನೂನು, ಸರ್ಕಾರ, ಪೊಲೀಸು 4 ಸೇರಿದ್ರೆ ಬದಲಾವಣೆ ತರಕ್ಕೆ ಸಾಧ್ಯ. ಎಲ್ಲಿವರೆಗೂ ಸಮಾಜದ ಮನಸ್ಥಿತಿ ಬದಲಾಗೋದಿಲ್ಲ, ಅಂಥ ಹೀನಾಯ ಗಂಡಸಿನ ಮನಸ್ಥಿತಿ ಬದಲಾಗೋದಿಲ್ಲ, ಬದಲಾವಣೆ ಸಾಧ್ಯನೇ ಇಲ್ಲ. ಎಕ್ಸ್‌ಪ್ರೆಸ್ ಮೀಡಿಯಾ ಗ್ರೂಪ್ ಮತ್ತು ಕನಕ ಆಫೀಸರ್ಸ್ ಅಕಾಡೆಮಿಕ್ ವತಿಯಿಂದ ಕನಕ ಚೇತನ ಪ್ರಶಸ್ತಿ ಇಂದು ನೀಡಿ ಗೌರವಿಸಿದರು. ಇದನ್ನು ನಮ್ಮ ಮೌರ್ಯ ರೂರಲ್ ಎಜುಕೇಷನ್ ಟ್ರಸ್ಟ್ ಇಂದ ನಾವು ಮಾಡಿರುವ ಸೇವೆಗಳಿಗೆ ರೆಕಗ್ನೈಸ್ ಮಾಡಿ ಗುರುತಿಸಿ ಅವರು ಇವತ್ತು ನನಗೆ ಈ ಅವಾರ್ಡ್ನ ನೀಡಿದ್ದಾರೆ. ಅವರು ನನ್ನ ಕಾರ್ಯವನ್ನು ಗುರುತಿಸಿ ಇವತ್ತು ನೀಡಿರೋ ಅವಾರ್ಡಿಗೆ ಪುರಸ್ಕಾರಕ್ಕೆ ನಾನು ಆಭಾರಿ. ಅವರು ನೀಡಿರೋ ಉತ್ತೇಜನ, ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ನನ್ನ ಈ ಕೆಲಸಕ್ಕೆ ಇನ್ನೂ ಆಸಕ್ತಿಯಿಂದ ಮಾಡೋದಕ್ಕೆ ಅವರು ನನಗೆ ತುಂಬ ಉತ್ತೇಜನ ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಬೀದರ್ ಜಿಲ್ಲೆಯವರು. ನಾನು ಮಲ್ಲಿಕಾರ್ಜುನ್ ಬಿರಾದರ್ ಅಂತ. ನಾನು ಪರಿಹಾರ ಪತ್ರಿಕೆ ಸಂಪಾದಕರು. ಸುಮಾರು 40 ವರ್ಷದಿಂದ ಪತ್ರಿಕೆ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಅದನ್ನು ಬೀದರ್ ಜಿಲ್ಲೆಯಿಂದ ನನಗೆ ಮಾಧ್ಯಮದಲ್ಲಿ ನನಗೆ ಕನಕಸೇನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾನು ಕಳೆದ 25 ವರ್ಷಗಳಿಂದ 5 ಸಲ KM ಬೀದರ್ ಗುಲ್ಬರ್ಗ ಯಾತ್ರೆ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಗಿದ್ದೇನೆ. ಅದರ ಜೊತೆ ಅಧ್ಯಕ್ಷ ಕೂಡ 5 ವರ್ಷ KMF ಅಧ್ಯಕ್ಷ ಕೂಡ ಕೆಲಸ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನನ್ನ KMF ಕೆಲಸವನ್ನು ನೋಡಿಕೊಂಡು ರಾಜ್ಯಪಾಲರು 5 ವರ್ಷ ವೆಟರನ್